ಈಗ ಬಂದು ಹೋಗಿರೋ ಮುಸುಡಿನ ಯಾವಾಗಾದ್ರೂ ನೋಡಿದೀಯ? ನಿಜ ಹೇಳ್ತಾ ಇದ್ದೀಯ? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳ್ಕೊಂಡಿರತ್ತೆ. ನನ್ನ ತಂಗಿ ಏನಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ, ಹೇಳು, ಎಲ್ಲಿ ನೋಡಿದೀಯ ಅಂತ. ನಮ್ ಕಾಲೇಜಲ್ಲಿ ನೋಡಿದ್ದೆ ಅಣ್ಣ. ಕಾಲೇಜ್ ಅಂದ್ಮೇಲೆ ಒಬ್ರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ ಅಥವಾ ಮತ್ತೇನಾದ್ರು? ಮತ್ತೇನೂ ಇಲ್ಲ. ಯಾಕೋ ಮೈ ಕೈ ನಡಗ್ತಾ ಇದೆ? ಚಳಿ ಅಣ್ಣ, ಚಳಿ. ಮುಖ ಎಲ್ಲ ಬೆವರ್ತಾ ಇದೆ ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಹೇಳು. ಅವನಿಗೂ ನಿನಗೂ ಏನ್ ಸಂಬಂಧ? ಅದು ಅದು ನಾನು ಅವನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ತಲೆ ತೊಂಡ ತೊಂಡ ಕತ್ತರ್ ಸಾಕು ಬಿಡ್ತೀನಿ. ಪ್ರೀತಿ ಅಂತೆ ಸತ್ಯ ತಂಗವ್ವ, ಈ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬತ್ ಇಷ್ಟ ಅನ್ನೋದು ಬರೀ ಪುಸ್ತಕದಾಗ ಓದಕ ಸಿನಿಮಾದಾಗ ನೋಡಕಷ್ಟ ಚಂದ, ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡ್ರೆ ಹೊಟ್ಟೆ ಐತೆ. ಮುಂದೊಂದಿನ ಹಸು ಚುರುಗೊಟ್ಟಿದ್ರ ಯಾರು ಬೇಕಾದವ್ರು ಮನೆ ಹೋಗಸ್ತೈತೆ. ಮೊದ್ಲು ಈ ಜಗತ್ತಲ್ಲಿ ಬದುಕಬೇಕಾದ್ರೆ ದೊಡ್ಡ ಹೊಂದಿದ್ರ ಅಪ್ಪ ಅವನು ಬೇಕಾದ ಖರೀದಿ ಮಾಡ್ಬೋದು. ಹಾಗ ಅಂದ್ಕೊಂಡಿರೋ ನಾನು, ಹಾಗ ಬಾಳ್ತಾ ಇರೋ ನಾನು. ನೋಡು, ಇದೆಲ್ಲ ನಿನಗೆ ಅರ್ಥ ಆಗೋದು. ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಂದಲ್ಲ. ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಆ ಭಿಕಾರಿಗೂ ಒಳ್ಳೇದು. ಇರ್ಲಿಲ್ಲ ಅಂದ್ರ ಈ ನಿನ್ನ ಒಂದ್ ರೀತಿ ಗೋಮುಖ ವ್ಯಾಕ್ರೆ ಇದ್ದಂಗ. ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ, ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ನಾನ್ ಸರಿ ಇಲ್ಲ. ನಾನು ನಿಮ್ಗಿಂತ ಚಿಕ್ಕವಳು. ನಾನು ಚಿಕ್ಕವಳಿದ್ದಾಗಲೇ ನಮ್ಮ ಅಪ್ಪ ಅಮ್ಮ ಸತ್ತು ಹೋದ್ರು. ನೀನೇ ನನ್ನ ತಂದೆ ತಾಯಿ ಎಲ್ಲ ಇಷ್ಟು ದೊಡ್ಡೊಳಗ್ ಮಾಡಿದ್ಯಾ. ಆದ್ರೂ ನಿನಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ ಅಣ್ಣ. ನಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಸಾಕಷ್ಟು ಶ್ರೀಮಂತರು. ಆದ್ರೂ ಅನ್ನನೇ ತಿನ್ಬೇಕಲ್ಲ. ನಮ್ಮ ಎದುರಿಗೆ ದುಡ್ಡಿದೆ ಅಂತ ಹೊಟ್ಟೆ ಹಸ್ದಾಗ ದುಡ್ಡನ್ನ ತಿನ್ನಕ್ಕಾಗಲ್ಲ ಅಣ್ಣ. ಹೊಟ್ಟೆ ಹಸ್ದಾಗ ಹೊಟ್ಟೆಗೆ ಅನ್ನನೇ ತಿನ್ಬೇಕು. ₹1 ಕೊಟ್ಟು ಕುಂಕುಮ ತರ್ತೀವಿ, ₹1000 ಕೊಟ್ಟು ಚಪ್ಪಲಿ ತರ್ತೀವಿ. ₹1 ಕೊಟ್ಟು ಕುಂಕುಮನ ಹಣೆಗೆ ಹಚ್ತೀವಿ, ₹1000 ಕೊಟ್ಟು ಚಪ್ಪಲಿನ ಕಾಲ್ ಹಾಕೋತೀವಿ. ಅಯ್ಯೋ, ನಾನು ₹1000 ಕೊಟ್ಟಿದ್ದೀನಿ ಅಂದ್ರೆ ಚಪ್ಪಲಿನ ತಲೆ ಮೇಲೆ ಇಟ್ಕೊಂಡು ಅಡ್ಡಾಡಕ್ ಆಗಲ್ಲ. ಚಪ್ಪಲಿನ ಕಾಲಲ್ಲಿ ಅಡ್ಡಾಡ್ಬೇಕು. 4 ಅಕ್ಷರ ಕಲ್ತು ಮಾತ್ರಕ್ಕೆ ನನಗೆ ಬುದ್ಧಿಗಳು ಅಷ್ಟು ದೊಡ್ಡವಳಾಗ್ಬಿಡ್ತಾಳೆ ನನ್ನ ತಂಗಿ. ನಿನ್ನ ಈ ರೀತಿ ಮಾತಾಡ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ. ಕೆಟ್ಟ ನಾಡ್ತಾ ಇರೋ ನಿನ್ನ ಹೊಲಸು ಮನಸ್ಸು. ಆಗಲ್ಲ, ಅದನ್ನ ಸರಿ ಮಾಡ್ಕೋ. ಇರ್ಲಿಲ್ಲ ಅಂದ್ರ ನಾನು ಸರಿ ಮಾಡ್ಬೇಕಾಗತ್ತೆ. ದುಡ್ಡು 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 ಅಂತೀಯಲ್ಲ, ಕೋಟಿಗಟ್ಲೆ ದುಡ್ಡು ಖರ್ಚು ಮಾಡಿ ಲಕ್ಷಗಟ್ಲೆ ವರದಕ್ಷಿಣೆ ಕೊಟ್ಟು ತಮ್ಮ ಮಗಳನ್ನ ದೊಡ್ಡ ಶ್ರೀಮಂತರಿಗೆ ಮದುವೆ ಮಾಡಿಕೊಟ್ಟು ಮೆರವಣಿಗೆಯಿಂದ ಬ್ಯಾಂಡ್ ಬಾಜೆ ಜೊತೆಗೆ ತನ್ನ ಗಂಡನ ಮನೆಗೆ ಕಳಿಸ್ಕೊಟ್ಟಿರೋ ತಂದೆ ತಾಯಿ ಅದೇ ದುಡ್ಡಿನ ಕಿರುಕುಳದಿಂದ ವಾಪಸ್ ಅದೇ ಬ್ಯಾಂಡ್ ಬಾಜೆ ಮೆರವಣಿಗೆಯೊಂದಿಗೆ ವಾಪಸ್ ತವ್ರ ಮನೆ ಕರ್ಕೊಂಡು ಬಂದಿರೋ ಸಾಕಷ್ಟು ಉದಾಹರಣೆಗಳು ನಮ್ಮ ಫೇಸ್ಬುಕ್ ಸೋಷಿಯಲ್ ಮೀಡಿಯಾಗಳಲ್ಲಿದೆ. ಅಣ್ಣ, ದುಡ್ಡಿಲ್ಲ ಅಂದ್ರೂ ಗುಡಿಸ್ಲಲ್ಲೇ ಇದ್ದು ಒಪ್ಪತ್ತೇ ಊಟ ಮಾಡ್ತಿದ್ರು ಪ್ರೀತಿಯಿಂದ ಜೀವನ ಮಾಡ್ತಿರೋ ಸಾಕಷ್ಟು ಜನರಿದ್ದಾರೆ. ನನ್ನಣ್ಣ ಯಾವಾಗ್ಲೂ ಮಾನವೀಯತೆಯಿಂದ ಮನುಷ್ಯತ್ವದಿಂದ ಬದುಕಲಿ ಅಂತ ಬಯಸೋಳ. ದುಡ್ಡು ದುಡ್ಡು ಅಂತ ದುಡ್ಡಿನ ಮೇಲೆ ಹತ್ತಬೇಡ. ಯಾಕಂದ್ರೆ ಬೀದಿ ಬೀದಿ ಭಿಕ್ಷೆ ಬೇಡ. ಭಿಕ್ಷುಕ ಕಡೆ ಒಂದಲ್ಲ ಒಂದು ದಿನ ಆಟೋಮೆಟಿಕ್ ಒಂದ್ ನೈಟ್ ಒಳಗೆ ದೊಡ್ಡ ಶ್ರೀಮಂತ ಆಗ್ತಾನೆ. ಒಬ್ಬ ಕೋಟ್ಯಾಧಿಪತಿ ಅದೇ ರಾತ್ರಿ ಒಳಗೆ ಒಬ್ಬ ಭಿಕ್ಷುಕ ಆಗ್ತಾನೆ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಾಳೆ ನೀನು ಸತ್ತಾಗ ನೀನು ನೆನೆಸೋದು ದುಡ್ಡಿಂದ ಅಲ್ಲ, ಮನುಷ್ಯತ್ವದಿಂದ.
ಹೊಚ್ಚೆ ಬಾಯಿನ ಕಂಡಿದ್ದೀನಿ. ಈ ವೇದಾಂತ ಪುರಾಣಗಳೆಲ್ಲ ಸಿನಿಮಾದಲ್ಲಿ ನೋಡೋದಕ್ಕೆ, ಪುಸ್ತಕದಾಗ ಓದೋದಕ್ಕೆ ಮಾತ್ರ ಸೀಮಿತ. ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡ್ರೆ ಹೊಟ್ಟೆ ಐತಿ. ಒಂದೊಂದಿನ ಹಸಿ ಚುರುಗೊಟ್ಟಿದ್ರ ಯಾರು ಬೇಕಾದವರು ಮಣಿ ಹೋಗಸ್ತೈತಿ. ಮತ್ತು ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ದೊಡ್ಡ ಒಂದಿದ್ರ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡ್ಬಾ. ಹಾಗ ಅಂದ್ಕೊಂಡಿರೋ ನಾನು, ಆಗ ಬಾಳ್ತಾ ಇರೋ ನಾನು. ನಾನ್ ನಿನ್ನ ಮುಂದೆ ಬುದ್ಧಿ ಹೇಳೋದು ಬೋರ್ಗಲ್ ಮೇಲೆ ನೀರ್ ಹಾಕದಂಗೆ. ಹಾಗಾದ್ರೆ ಇದೇ ನಿನ್ನ ಕೊನೆ. ಹೌದು. ಹಾಗಾದ್ರೆ ನಿನ್ನ ತಂಗಿ ಆದ ನನ್ನ ನಿರ್ಧಾರವನ್ನು ಕೇಳು. ನಾನು ಪ್ರೀತಿ ಮಾಡಿದ್ದು ಅದೇ ಕರ್ಮರಾಜನ್ನ. ನಾನು ಮದುವೆ ಅಂತ ಆಗೋದಾದ್ರೆ ಅದೇ ಕರ್ಮರಾಜನ್ನ. ಒಂದು ವೇಳೆ ನೀನ್ ದುಡ್ಡಿನ ಆಸೆಗೆ ಇಷ್ಟಪಟ್ಟು ಯಾರನ್ನಾದ್ರೂ ನನಗ್ ಮದುವೆ ಮಾಡೋದಕ್ಕೆ ಹೋದ್ರೆ, ನೀನು ಮದುವೆ ಮಾಡೋದು ನಿನ್ನ ತಂಗಿಗಲ್ಲ, ನನ್ನ ಸತ್ತ ಹೆಣಕ್ಕೆ ತಪ್ಪಾಗಿ ಅಂತ ಅನ್ಸುತ್ತೆ. ನಾನು ತಂದೆ ತಾಯಿಗಳ ತೀರಿ ಹೋದಂತ್ರ ಒಬ್ಬಳೆ ಮುದ್ದಾದ ತಂಗಿ ಅಂತ ಇದೇ ಬೆನ್ನ ಮೇಲೆ ಕೂರಿಸ್ಕೊಂಡು ಇದೇ ಕೈಯಾರ ತುತ್ತಿನಿಸಿ ಬೆಳೆಸಿದೆ ನೋಡು. ನಾನು ಮಾಡಿರೋ ತಪ್ಪು. ಚಿಕ್ಕವಳಿರುವಾಗಲೇ ನಿನಗೆ ಕಚ್ಚಿಕ್ಕಿ ಸಾಯಿಸಿದ್ರೆ ವಾಸ ಇತ್ತು. 3 ಜನಗಳ ಮುಂದೆ ನಾನು ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ಬಿಟ್ಟೆ. ನನ್ನ ತಂಗಿನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗತ್ತೆ. ಆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ಈಗ ಇಷ್ಟೊತ್ತರ ಅನ್ನಕ್ಕೆ ಹಾಡ್ಯಾಡಿ ಮಾತಾಡೋದಿಲ್ಲ. ಯಾರು ಅದಾರ ನಿರ್ಧಾರ ಮ್ಯಾಗ ಮಾತಾಡೋದಿ ನೀನ್ ಹಿಂದ? ನಮ್ಮಣ್ಣ ನೀನಿದೆಯಾ ಅಂತ ಮಾತಾಡ. ನಾ ಸತ್ತ 2 ತಾಸು ಆಗೈತಿ. ಸುಮ್ಮ ಹಚ್ಚಿಗಿಚ್ಚಿಗೆ ಲೈಟ್ ಹಚ್ಚಾರ ತಂದು ಬದುಕಿನಿ ಅಷ್ಟೇ. ಎಲ್ಲ ತಲೆನ ಹಾಳು ಮೂಳು ತೆಗೆದಾಕು. ಅಣ್ಣ ಮಣಿದಾರಕ್ಕೆ ಮನಿ ನೋಡಿ ತಕ್ಕ ಮದ್ವಿ ಮಾಡ್ತಾನ. ಸುಮ್ ಮದ್ವಿ ಮಾಡ್ಕೊಂಡು ಕಡೆ ನಾನ್ ಮದ್ವೆ ಅಂತ ಆಗೋದಾದ್ರೆ ಅವ್ರನ್ನೇ. ಯಾವ ಕುರ್ಸಾಲೆ ಅಲ್ಲ ಅನ್ಬೇಡ, ಅವರು ಕರ್ಮರಾಜ್ ಅಂತ. ಕರ್ಮ